ಏನು ಚಿತ್ರನಟಿ ನಯನಾ ದಲಿತ ಸಮುದಾಯಕ್ಕೆ ಬಳಸಿರ್ತಕ್ಕಂಥ ಹೊಲಸು ಇದನ್ನ ಖಂಡಿಸಿ ರಾಜ್ಯಾದ್ಯಂತ ಏನು ದಲಿತ ಸೇನೆ ಪ್ರತಿಭಟನೆ ಹಾಗೂ ಠಾಣೆಗಳಲ್ಲಿ ದೂರು ಕೂಡ ಸಲ್ಲಿಸಿರುತ್ತಾರೆ. ಇವತ್ತು ಸಿರಿ ನಗರದಲ್ಲಿ ದಲಿತ ಸೇನೆ ಠಾಣೆಗೆ ನಾವು ದೂರನ್ನು ಸಲ್ಲಿಸಿದ್ದೇವೆ. ಆಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಮೈಸೂರಿಗೆ ಈ ಒಂದು ಕೇಸಿನ ವಿಚಾರಣೆಯನ್ನ ಮೈಸೂರು ನಗರ ಠಾಣೆಗೆ ವರ್ಗಾಯಿಸಿದ್ದಾರೆ. ಇವತ್ತಿನ ದಿವಸ ಎಲ್ಲರೂ ಕೂಡ ನಾವು ಆಗಮಿಸಿ ಸೂಕ್ತವಾದ ಕ್ರಮವನ್ನ ಅವಳ ಮೇಲೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ನಾವು ಮಾಡಿದ್ದೇವೆ. 14ನೇ ತಾರೀಕು ನಾವು ಬೆಂಗಳೂರಿನ ಚಲನಚಿತ್ರ ವಾಣಿಜ್ಯ ಮಂಡಳಿಯೂ ಕೂಡ ನಾವು ದೂರನ್ನು ಸಲ್ಲಿಸಿದ್ದೇವೆ. ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿಗಳು ಅವರ ಮೇಲೆ ನಾವು ಆಕ್ಷನ್ ಮಾಡ್ತೀವಿ, ಒಂದು 10 ದಿವಸ ಕಾಲಾವಕಾಶ ಕೇಳಿದ್ದಾರೆ. ಅದನ್ನು ನಾವು ಬಿಡುವುದಿಲ್ಲ. ಈ ನಯನಾ ಅಂತಕ್ಕಂಥ ಈ ದರ್ಪದ ಹೆಣ್ಣು ಇವಳ ಸೊಕ್ಕನ್ನ ಅಡಗಿಸ್ತಕ್ಕಂಥ ಕೆಲಸವನ್ನ ಈ ದಲಿತ ಸೇನೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಬೆಳಿಗ್ಗೆ ನಮ್ಮ ದಲಿತ ಸೇನೆ ಕಾರ್ಯಕರ್ತರು ಅವಳಿಗೆ ಫೋನ್ ಮಾಡಿದಾಗ, ನೀನು ಹತ್ತಿರದ ಯಾವ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಪ್ಪ, ನಾನು ಕಾಲ್ ಮಾಡಬೇಡ ಅಂತಕ್ಕಂಥ ದರ್ಪ, ಇವಳ ದರ್ಪದಿಂದ ಮಾತನಾಡತಕ್ಕಂಥ ವಿಡಿಯೋನು ಕೂಡ ಆಡಿಯೋನು ಕೂಡ ನಮ್ಮ ಹತ್ರ ಇದೆ. ಇವಳ ಸೊಕ್ಕು ಇನ್ನೂ ಕೂಡ ಮುಗಿದಿಲ್ಲ ಅಂತಕ್ಕಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಈ ದೇಶದ ಸಂವಿಧಾನದಲ್ಲಿ ಪರಿಚ್ಛೇದ 19 ಏನು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ಬಳಕೆ ಮಾಡಬೇಕಂತಕ್ಕಂಥ ಸಾಮಾನ್ಯ ಪರಿಜ್ಞಾನವೂ ಕೂಡ ಇರ್ತಕ್ಕಂಥ ಈ ಒಂದು ಹೆಣ್ಣು ಕುಲಕ್ಕೆ ಈಕಿ ಮಾಡಿರ್ತಕ್ಕಂಥ ಅವಮಾನವನ್ನ ನಾವು ದಲಿತ ಸೇನೆಯವರು ಉಗ್ರವಾಗಿ ಖಂಡಿಸುತ್ತಾ ಇವಳ ಮೇಲೆ ಕ್ರಮ ಆಗಬೇಕು. ಕ್ರಮ ಆಗುತ್ತಾ ನಾವು ಬಿಡುವುದಿಲ್ಲ. ಮತ್ತು ಠಾಣೆ ಏನು ನಮಗೆ ಪೊಲೀಸರು ಆಶ್ವಾಸನೆ ಕೊಟ್ಟಿದ್ದಾರೆ, ಒಂದು 4 ದಿನ ನೋಡ್ತೀವಿ, ಆಕ್ಷನ್ ಆಗಲಿಲ್ಲ ಅಂದ್ರ ನಾವು ಪ್ರತಿಭಟನೆ ನಿಲ್ತೀವಿ, ಬೀದಿ ಪ್ರತಿಭಟನೆ ಕುತ್ಕೊಂಡು ಇವಳು ಅರೆಸ್ಟ್ ಆಗುವವರೆಗೂ ಕೂಡ ನಾವು ಬಿಡಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬಂಧುಗಳು, ಏನೊಬ್ಬ ಜಾತಿವಾದಿ ನಯನಾ ಕಾಮಿಡಿ ಚಿತ್ರನಟಿ ಮೈಸೂರಿನಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ, ಪ್ರಮೋಷನ್ ಕಾರ್ಯಕ್ರಮದಲ್ಲಿ ನಮ್ಮ ದಲಿತ ಸಮಾಜಕ್ಕೆ ಅತ್ಯಂತ ಕೀಳವಾಗಿ ಮಾತನಾಡಿದ್ದಾರೆ, ಬಳಕೆ ಮಾಡಿದ್ದಾಳೆ. ಆದ್ರಿಂದ ಅದನ್ನು ಖಂಡಿಸಿ, ಆ ಪದ ಬಳಕೆ ಮಾಡೋದನ್ನು ಖಂಡಿಸಿ ನಾವು ಇವತ್ತು ದಲಿತ ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷರಾದಂತಹ ಅಣ್ಣ ಹನುಮಂತ ಯಳಸಂಗಿ ಅವರ ಆದೇಶದ ಮೇರೆಗೆ ರಾಜ್ಯದ ಪ್ರತಿ ಜಿಲ್ಲಾವಾರು, ಪ್ರತಿ ತಾಲೂಕುವಾರು ಠಾಣೆಗಳಲ್ಲಿ ನಾವು ದೂರು ಕೊಡೋದ್ರ ಮೂಲಕ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೃಹ ಮಂತ್ರಿಗೂ ಕೂಡ ನಾವು ಪತ್ರವನ್ನು ಬರೆದಿದ್ದೇವೆ. ತಾವು ಕೂಡಲೇ ಏನು ಚಿತ್ರನಟಿ ನಯನಾ ಈ ಪದವನ್ನು ಬಳಕೆ ಮಾಡಿದ್ರಿಂದ ಈ ರಾಜ್ಯದಲ್ಲಿ ಇರ್ತಕ್ಕಂಥ, ಈ ದೇಶದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತ ಬಹುಜನರಿಗೆ ಇದು ಅತ್ಯಂತ ನೋವಾಗಿದೆ. ಆದ್ರೆ ಇವತ್ತು ಈ ಪದವನ್ನು ಬಳಕೆ ಮಾಡಿದಂತಹ ಜಾತಿವಾದಿ ನಯನಾ ಆ ಪದ ಬಳಕೆ ಮಾಡೋದು ಸಹ ಸಮರ್ಥನೆ ಮಾಡ್ಕೋತಾ ಇದ್ದಾಳೆ. ನಮ್ಮ ದಲಿತ ಸಮಾಜದ ಬಂಧುಗಳು, ದಲಿತ ಸೇನಾ ರಾಜ್ಯಾಧ್ಯಕ್ಷರಾದಂತಹ ಅಣ್ಣ ಹನುಮಂತ ಸಿಂಗ್ ಅವರು ಅವ್ರಿಗೆ ಕಾಲ್ ಮಾಡಿ, ನೋಡಮ್ಮ ಈ ಪದವನ್ನು ಬಳಕೆ ಮಾಡಬಾರ್ದು, ಇದರಿಂದ ಇದಾಗ್ತೈತೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ಅದಕ್ಕೆ ಸಮರ್ಥನೆ ಮಾಡ್ಕೋತಾಳ, ಹೊಟ್ಟೆ ಉಡಾತ ಉತ್ತರಗಳನ್ನು ಕೊಡ್ತಾಳ. ಏನಂದ್ರೆ ಇವತ್ತು ನಾ ಯಾಕೆ ಸಾರಿ ಕೇಳಿ, ನಾ ಸಾರಿ ಎಲ್ಲಿ ಕೇಳ್ಬೇಕು ಅಲ್ಲಿ ಕೇಳ್ತೀನಿ. ಇಂಥದ್ದು ಒಂದು ಸಮಾಜ ಐತೇನು, ಇಂಥದ್ದೊಂದು ಜಾತಿ ಅದೇನು, ಈ ಜಾತಿ ಪದ್ಧತಿ ಮಾಡಿದ್ರೆ ನೀವೇ ಏನ್ ಮೇಲ್ ಜಾತಿ ಇರೋದಿಲ್ಲ, ಈ ಜಾತಿ ಪದ್ಧತಿ ನಿಮಗೆ ಗೊತ್ತಿಲ್ಲ. ನೀವೇನ್ ಇವತ್ತು ಆ ನಯನಾಗೆ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ನೇರವಾಗಿ ಹೇಳ್ತೀನಿ, ತಲೆಗೆ ತೋನಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಕೇರಿ ಒಳಗೆ ಹುಟ್ಟಿರ್ಲಿಲ್ಲ ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ನೀವು ಅಷ್ಟು ಕೀಳವಾಗಿ ಮಾತಾಡಿದಿಲ್ಲ, ಜಾತಿ ಕೀಳವಾಗಿ ಮಾತಾಡಿಲ್ಲ. ಬಾಬಾ ಸಾಹೇಬರು ಒಂದು ವೇಳೆ ಸಂವಿಧಾನದಲ್ಲಿ ಹೆಣ್ಮಕ್ಳಿಗೆ ಒಂದು ಏನೋ ಹಿಂದೂ ಕೋಣದಲ್ಲಿ ನಿಮಗೆ ಅವಕಾಶ ಕೊಡ್ಲಿಲ್ಲ ಅಂದ್ರ ಇವತ್ತು ನೀವು ಯಾವ್ದೋ ಮನ್ಯಾಗ ದನದ ಕೊಟ್ಟೆಯೊಳಗ ನೀವು ಎಂಡಿ ಬೆಳಿತಿದ್ದಿ. ಇವತ್ತು ಭಾರತ ದೇಶದಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಏನಿತ್ತು? ಗಂಡಸತ್ರೆ ಗಂಡಿನ ಜೊತೆ ಹೆಣ್ಮಕ್ಳಿಗೆ ಸುಡುವಂತ ಪದ್ಧತಿ ಇತ್ತು. ಇವತ್ತು ಬಾಬಾ ಸಾಹೇಬರು ಹೆಣ್ಣಿಗೆ ಒಂದು ಸಂವಿಧಾನದಲ್ಲಿ ಅವಕಾಶ ಕೊಟ್ರ, ಇವತ್ತು ಗಂಡನ ಸರಿಸಮಾನ ಇರುವಂತ ಒಂದು ಅವಕಾಶ ಕೊಟ್ರ, ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಕೊಟ್ರ. ಇವತ್ತು ಸಮಾಜದಲ್ಲಿ ಇರುವಂತ ಗಂಡಿಗೇನು ಅವಕಾಶ ಇರ್ತಾ ಪ್ರತಿ 50 to 50% ಅದಿಗೂ ಕೂಡ ಅವಕಾಶ ಬೇಕಂತ ಅವಕಾಶ ಕೊಟ್ಟಂತ ಮಹಾನ್ ವ್ಯಕ್ತಿಯ ಬಗ್ಗೆ ನೀವು ಜಾತಿ ನಿಂದನೆ ಮಾಡ್ತೀರಿ. ಹಾಗಾಗಿ ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಗೃಹ ಮಂತ್ರಿ ನೇರವಾಗಿ ಪ್ರಶ್ನೆ ಹಾಕ್ತೀವಿ. ತಾವು ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಆಕಿನ ಮೇಲೆ ದೂರ ಆಗಾಕತ್ತಾವ, ಅದನ್ನ ನೆಗ್ಲೆಕ್ಟ್ ಮಾಡದೆ ತಾವು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು. ಆಕಿಗೆ
ಈ ಇವತ್ತಿಗೂ ಕೂಡ ನಾವು ಬೇರೆ ಬೇರೆ ಠಾಣೆಗಳು ಹೋದಾಗ ಇವತ್ತು ಬೇರೆ ಬೇರೆ ಉತ್ತರಗಳು ಬರಕತ್ತವ. ಎಲ್ಲಂದರಕಿ ಮೈಸೂರಿನಾಗ ಅಂದಳ, ಮೈಸೂರಿನಾಗ ಕಂಪ್ಲೇಂಟ್ ಕೊಡ್ರಿ, ನೀವು ಎಲ್ಲಿ ಯೂಟ್ಯೂಬ್ನಾಗ ಕೊಟ್ರ, ಸಾಮಾಜಿಕ ಜಾಲತಾಣದ ಸೈಬರ್ ಕ್ರೈಮ್ ಹೋಗ್ರಿ, ಇವೆಲ್ಲ ಉಡಾಪ ಉತ್ತರಗಳು ಬೇಡ. ನಾವು ಅವಾಸರ ಮೊಮ್ಮಕ್ಕಳಿದೀವಿ, ನಮ್ಗೆ ಸಂವಿಧಾನ ಕಾನೂನು ಪಕ್ಕಾ ಗೊತ್ತೈತಿ. ನೀವು ಇಮಿಡಿಯೇಟ್ಲಿ ಶೀಘ್ರವಾಗಿ ಆಕಿನ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಕೂಡಲೇ ಇದೇ ವಾರನಲ್ಲಿ ನಾವು ದಲಿಸಿನ ವತಿಯಿಂದ ಪ್ರತಿ ಜಿಲ್ಲಾ ಮತ್ತು ರಾಜ್ಯದ ಪ್ರತಿ ತಾಲೂಕುಗಳಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೀವಿ. ಇದು ಮುಂಬರುವ ದಿನಗಳಲ್ಲಿ ತಮಗೆ ತಕ್ಕ ಉತ್ತರ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಯನಾ ಅವರು ಒಂದು SC ಜನಾಂಗದವರಿಗೆ ಒಂದು ಕೆಟ್ಟ ಭಾಷೆಗಳನ್ನ ಮಾತನಾಡಿ ಎಲ್ಲರಿಗೆ ಕೆಟ್ಟ ಒಂದು ಅಭಿಪ್ರಾಯವನ್ನು ನೀಡಿದ್ದಾರೆ. ಇವರಿಗೆ ನಾವು ಇವತ್ತಿನ ದಿನ ಪೊಲೀಸ್ ಸ್ಟೇಷನ್ ಹೋಗಿ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ. ಈ ಕಂಪ್ಲೇಂಟ್ ಅನ್ನ ಮೈಸೂರಿನ ಒಂದು ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆಯನ್ನ ಮಾಡಿದ್ದಾರೆ. ಅದಕ್ಕೆ ಆ ನಯನಾ ಒಂದು ಕಿರುತೆರೆ ಕಲಾವಿದೆ ಒಂದು ನಮ್ಮ ಒಂದು ಸಮಾಜದಲ್ಲಿ ದಲಿತ ಸಮಾಜದಲ್ಲಿ ಹುಟ್ಟಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ತತ್ವಗಳನ್ನ ಗೊತ್ತಿಲ್ಲ. ಅವರು ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಾಗ ಮೇಲ್ವರ್ಗದ ಮಹಿಳೆಯರು ಮತ್ತು ಕೆಳವರ್ಗದ ಎಲ್ಲಾ ಮಹಿಳೆಯರಿಗೆ ಏನ್ ಮಾಡ್ಯಾರಂದ್ರ ಸಮಾನತೆ ಕೊಟ್ಟಾರ, ಶಿಕ್ಷಣ ಕಲೀರಿ ಅಂತ ಕೊಟ್ಟಾರ. ಆ ಒಂದು ಶಿಕ್ಷಣವನ್ನ ಕಲ್ಪಕ್ಕಿ ಈ ಒಂದು ನಮ್ಮ ಸಮಾಜದಲ್ಲಿ ಇಷ್ಟು ಹೀನವಾಗಿ ಮಾತಾಡ್ಯಾಳ ಅಂತಂದ್ರ ನಾವು ಇವತ್ತಿನ ದಿವಸ ಈ ಹೋರಾಟ ನಾವು ಇಲ್ಲಿ ಬಿಡುದಿಲ್ಲ. ಆಗಿ ನಮ್ಮ ಅಂಬೇಡ್ಕರ್ ಒಂದು ಮೂರ್ತಿ ಮುಂದೆ ಬಂದು ಕ್ಷಮೆಯನ್ನು ಕೇಳಬೇಕಿ, ಮಂಡಿ ಊರಿ ಕಾಲನ್ನ ಊರಿ ಎರಡು ಕೈಗಳನ್ನ ಜೋಡಿಸಿ ಕ್ಷಮೆಯನ್ನು ಕೇಳಬೇಕು. ಕೇಳಿಲ್ಲ ಅಂತಂದ್ರೆ ನಾವು ಈ ಹೋರಾಟವನ್ನ ನಾವು ರಾಜ್ಯದವರಿಗೆ, ಜಿಲ್ಲೆಯಲ್ಲ ತಾಲೂಕಲ್ಲ ರಾಜ್ಯದವರಿಗೆ ಈ ಹೋರಾಟವನ್ನ ನಾವು ಮಾಡಿ ಆ ಕ್ಷಮೆ ಕೇಳೋತನ ನಾವು ಬಿಡುವುದಿಲ್ಲ. ಇವತ್ತು ಬೆಳಗ್ಗೆ ಕೂಡ ಒಂದು ವ್ಯಕ್ತಿ ಫೋನ್ ಹಚ್ಚಿತ್ತು. ಆಕಿಗೆ ಹಚ್ಚಲ ನಿಮ್ಮ ಯಾವೂರ, ನಿಮ್ಮ ಊರಾಗ ಸ್ಟೇಷನ್ ಇರ್ತದಲ್ಲ, PS ಇರ್ತಾನ, CP ಇರ್ತಾನಲ್ಲ, ಕಂಪ್ಲೇಂಟ್ ಕೊಡ್ರಿ, ನೀವು ನಂಗೆ ಯಾಕೆ ಹಚ್ತೀರಿ ಫೋನ ಅಂತ ಕೇಳ್ತಾಳ್ರಿ ಆಕಿ. ಮತ್ತು ನಮ್ಮ ಯಾಸಂಗಿ ಸಾಹೇಬ್ರ ಬಗ್ಗೆ ಇಟ್ಟು ಕೇವಲ ಆಗಿ ಮಾತಾಡ ಬೇರೆ ಒಂದು ಹುಡುಗ ಹಚ್ಚಿತ್ರಿ, ಆ ತಂದ ನನಗೆ ರೆಕಾರ್ಡಿಂಗ್ ತೋರಿಸ್ದವ. ಅಕ್ಕಿ ಸಾರಿ ಕೇಳ್ತೀನಿ ಅನ್ನೋದು ಮಾತೇ ಬರ್ಲಾಗ್ತಾ ಇರಲ್ರಿ. ಇದೊಂದು ಐತ್ರ. ಇನ್ನೊಂದು ವಿಡಿಯೋನ ನನ್ನ ಹತ್ರ ಅದಾರ. ಅವ್ರ ಈ ನಯನಾ ಅವ್ರ ತಾಯಿಯವ್ರು ಮಾತಾಡಿದ ನಮ್ಮ ರಾಜ್ಯ ಅಧ್ಯಕ್ಷರ ಜೋಡಿ ಇಟ್ಟು ಕೆಟ್ಟದಾಗಿ ಮಾತಾಡೋ ಆ ಹೆಣ್ಮಗಳು, ಅದು ಕೂಡ ಇವತ್ತು ಅಥವಾ ನಾಳೆಗೆ ಅದು ರಿಲೀಸ್ ಮಾಡ್ತೀನಿ ನಾನು. ಇಟ್ಟು ನಮ್ಮ ಸಮಾಜಕ್ಕೆ ಕೀಳವಾಗಿ ಮಾತಾಡ್ತಾರವ್ರು. ಒಂದು ಸಾರಿ ಕೇಳಕ ಅಷ್ಟು ದಿಮಾಕ್ ಅದ ಹೆಣ್ಮಗಳಿಗೆ. ಓಹೋ ಇಂಥದೊಂದು ಸಮಾಜ ಇತ್ತ ಅಂತ ಕೇಳ್ತಾಳ್ರಿ ಆಕಿ. ಆಕಿ ಎಲ್ಲಿ ಹುಟ್ಟಾಳ ಅನ್ನೋದೇ ಆಕಿ ಗೊತ್ತಿಲ್ಲ. ಆಕಿ ಎಲ್ಲಾರು ಒಂದು ಫಂಕ್ಷನ್ ಕೊಡ್ಬೇಕಂದ್ರೆ ಅದು ಅಧಿಕಾರ ಕೊಟ್ಟದೆ ಬಾಬಾ ಸಾಹೇಬ್ರ ಅನ್ನೋದು ಮರೆತು ಬಿಟ್ಟಾಳ ಆಕಿ. SC ಜನಾಂಗ ಆ ರಾತ್ ಉದಾಹರಣೆ ಕೇಳ್ತಾಳ ಆಕಿಗೆ. ಆಕಿನ ಮ್ಯಾಗ ಆಲ್ರೆಡಿ ಎಷ್ಟು ಸ್ಟೇಷನ್ ಆಗ್ಯಾವ ಸಾಹೇಬ್ರ? 43 ಸ್ಟೇಷನ್ದಾಗ FR ಆಗ್ಯಾವ. ಈಗ ಇದು ಗೃಹ ಮಂತ್ರಿಗಳು ಕೂಡಲೇ ಅದ್ರ ಬಗ್ಗೆ ಕ್ರಮ ತಗೊಂಡು ಈಗ ಎತ್ತಿದ್ರು ಆಕಿಗೆ ಬಂಧಿಸಂತ ಕೆಲಸ ಆಗ್ಬೇಕು. ಒಂದ್ ವೇಳೆ ಬಂಧಿಸೋದ್ ಕೆಲಸ ಆಗ್ಲಿಲ್ಲ ಅಂದ್ರ ಮುಂದೊಂದ್ ದಿನ ಇದು ದೊಡ್ಡ ಹೋರಾಟ ಆಗ್ತದ. ಇದ್ರ ಮುಖಾಂತರ ಹೇಳಕತ್ತೀನಿ, ಇಂಥವ್ರು ಹಿಂಗ್ ಮಾತಾಡೋರ್ಗೆ ಒಂದ್ ಸರ್ತಿಲಿ ತಪ್ಪ ಆಗತ್ತನೂ ಇವ್ರು ಬಿಡಲ್ಲ. ಇಂಥವ್ರ ಶಿಕ್ಷೆ ಆಗ್ಲೇಬೇಕು. ಒಬ್ರು ಶಿಕ್ಷೆ ಐತಂದ್ರೆ ಮುಂದೆ ಯಾರು ಇಂಥ ವಿಷಯಗಳ ಬಗ್ಗೆ ಮಾತಾಡಕ್ ಹೋಗಲ್ಲ.